ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಸು ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋಲಿ ಬಂದು ನಾನು ಕೋಕೋನಟ್ ಬರ್ಫಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಬಂದು ಫ್ರೆಶ್ ಕೋಕೋನಟ್ಟಲ್ಲಿ ಬರ್ಫಿ ಮಾಡ್ತಾಯಿದ್ದೀನಿ. ಓನ್ಲಿ 2 ಇಂಗ್ರೀಡಿಯೆಂಟ್ಸ್ ಇದ್ದರೆ ಬರ್ಫಿ ತಯಾರಾಗುತ್ತೆ ಇದರಲ್ಲಿ. ಬನ್ನಿ ಹೇಗೆ ಮಾಡೋದು ಅಂತ ಈಗ ತಿಳಿಸ್ಕೊಡ್ತೀನಿ. ನಾನು ತಗೊಂಡಿರೋ ಮೆಷರ್ಮೆಂಟ್ಸಲ್ಲಿ ನಿಮ್ಮ ಮನೇಲಿ ನೀವು ಟ್ರೈ ಮಾಡಿ, ಖಂಡಿತ ಸೂಪರಾಗಿ ಬರುತ್ತೆ ಬರ್ಫಿ. ಆ್ಯಂಡ್ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇನ್ನೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ಇದಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ಈಗ ನಾನು ಇಲ್ಲಿ ಫ್ರೆಶ್ ಕೋಕೋನಟ್ಟನ್ನು ತೊಗೊಂಡಿದ್ದೀನಿ. ಅದನ್ನು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿಯಲ್ಲಿ ತಗೊಂಡು ಅದನ್ನು ಸ್ವಲ್ಪ ಡ್ರೈ ಮಾಡ್ಕೊಳ್ಳಿ. ಹಸಿ ಕೊಬ್ಬರಿ ಅಲ್ವಾ, ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಒಂದು 5 ಮಿನಿಟ್ಸು ಡ್ರೈ ಮಾಡ್ಕೊಳ್ಳಿ. ಇಲ್ಲಾಂದರೆ ತೇವ ಇರುತ್ತೆ, ಬರ್ಫಿನೂ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಈಗ ಸ್ವಲ್ಪ ಡ್ರೈ ಆದಮೇಲೆ ಇವಾಗ ಒಂದು ಮೆಷರ್ಮೆಂಟ್ ಕಪ್ ತಗೊಂಡು ಕೊಬ್ಬರಿ ಎಷ್ಟಿದೆಯೋ ಮೆಷರ್ಮೆಂಟ್ ತಗೋಬೇಕು. ನೋಡಿ, ಈಗ 3 ಕಪ್ಸ್ ಆಗೋವಷ್ಟು ನನಗೆ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ಇದರಲ್ಲಿ ಅರ್ಧ ಅಷ್ಟು ನಾವು ಸಕ್ಕರೆನ ತಗೋಬೇಕು. ಈಗ 3 ಕಪ್ಸಲ್ಲಿ ಹಾಫ್ ಅಂದರೆ 1.5 ಕಪ್ಪಷ್ಟು ಸಕ್ಕರೆ ತೊಗೊತಾ ಇದ್ದೀನಿ. ನಿಮಗೇನಾದರೂ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನೂ ಒಂದು ಹಾಫ್ ಕಪ್ ಜಾಸ್ತಿನೇ ಹಾಕ್ಕೋಬೋದು, ಇಲ್ಲ ಈಕ್ವಲ್ ಮೆಷರ್ಮೆಂಟಲ್ಲಿ ಸಹ ತಗೋಬೋದು ನೀವು ಸಕ್ಕರೆನ. ಇಲ್ಲಿ ನಾನು ಮೀಡಿಯಮ್ ಸ್ವೀಟ್ ಇರೋದ್ರಿಂದ ನಾನು ಕೊಬ್ಬರಿ ಎಷ್ಟಿದೆಯೋ ಅದರಲ್ಲಿ ಹಾಫ್ ತೊಗೊತಾ ಇದ್ದೀನಿ ಸಕ್ಕರೆ. ಇವಾಗ ಅದು ಒಂದೇಳೆ ಪಾಕ ಮಾಡ್ಕೋಬೇಕು ನಾವು ಬರ್ಫಿ ಬೇಕು ಅಂದರೆ. ಒಂದೇಳೆ ಪಾಕ ಮಾಡ್ಕೋಬೇಕು ಅಂದರೆ ನಾವು 1.5 ಕಪ್ ತೊಗೊಂಡಿದ್ದೀವಲ್ಲ ಸಕ್ಕರೆ, ಅದಕ್ಕೆ ಒಂದು 1/4 ಕಪ್ಪಷ್ಟು ವಾಟರ್ ಹಾಕಿದ್ರೆ ಸರೋಗುತ್ತೆ. ಒಂದು 5 to 6 ಮಿನಿಟ್ಸ್ ಅದನ್ನು ಕುದಿಸಿದ್ರೆ ನಮಗೆ ಒಂದೇಳೆ ಪಾಕ ಹಿಂಗೆ ಒಂದು ಲೇಯರ್ ಬರಬೇಕು, ಅಂಟಂಟು ಬರಬೇಕು, ಅಷ್ಟಾದರೆ ಸರೋಗುತ್ತೆ. ಈಗ ಒಂದು 5 to 6 ಮಿನಿಟ್ಸ್ ಆದಮೇಲೆ ಪಾಕ ರೆಡಿ ಆಗುತ್ತೆ. ನೋಡಿ, ಶುಗರ್ ಎಲ್ಲ ಕರಗಾದ್ಮೇಲೆ ನೋಡಿ ನೊರೆ ಥರ ಬರುತ್ತೆ, ಮತ್ತು ಅದು ಸ್ಟಾಪ್ ಆಗುತ್ತೆ. ಪಾಕ ರೆಡಿ ಆಗ್ತಾ ಅದು ನೊರೆ ಕಮ್ಮಿ ಆಗುತ್ತೆ. ಒಂದು 5 to 6 ಮಿನಿಟ್ಸ್ ಹೀಗೆ ಚೆಕ್ ಮಾಡ್ಕೊಳ್ಳಿ ನೀವು. 5 to 6 ಮಿನಿಟ್ಸು ಸಕ್ಕರೆ ಎಲ್ಲ ಕರಗಾದ್ಮೇಲೆ ಈ ಥರ ನೊರೆ ಬರುತ್ತೆ, ಆಗ ನೀವು ಚೆಕ್ ಮಾಡ್ಕೊಳ್ಳಿ. ನೋಡಿ, ಒಂದು ಲೇಯರ್ ಬಂದರೆ ಸಾಕು ಅಂಟಂಟಾಗಿ, ಪಾಕ ರೆಡಿಯಾಗಿದೆ. ಈಗ ಅದಕ್ಕೆ ಕೊಬ್ಬರಿ ತುರಿನ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನಿಮಗೇನಾದರೂ ಫ್ಲೇವರ್ ಬೇಕು ಅಂದರೆ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ಕೋಬೋದು. ನಾನಿಲ್ಲಿ ಏಲಕ್ಕಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ಲೇಮ್ ಅನ್ನೋದು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಬರ್ಫಿಯನ್ನು ಮಾಡಬೇಕು. ಇಲ್ಲ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಸೀದೋಗಿಬಿಡುತ್ತೆ, ಕೊಬ್ಬರಿ ಎಲ್ಲ ಸೀದೋಗಿಬಿಡುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೇ ಬರ್ಫಿ ಅನ್ನೋದು ಚೆನ್ನಾಗಿ ಬರುತ್ತೆ, ಪರ್ಫೆಕ್ಟಾಗಿ ಬರುತ್ತೆ. ಈಗ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಸಹ ಪೇಷನ್ಸಿಂದ ಒಂದು 5 to 6 ಮಿನಿಟ್ಸು ಕೈ ತಿರ್ಸ್ತಾನೆ ಇರಬೇಕು, ಇಲ್ಲ ಸೀದೋಗಿಬಿಡುತ್ತೆ. ಮಧ್ಯದಲ್ಲಿ ಏಲಕ್ಕಿ ಪೌಡರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಕಲಿಸ್ತಾನೆ ಇರಬೇಕು, ಇಲ್ಲ ಬರ್ಫಿ ಅನ್ನೋದು ಚೆನ್ನಾಗಿ ಬರಲ್ಲ, ಮೆತ್ತಗೆ ಬಂದುಬಿಡುತ್ತೆ. ಅದು ಫುಲ್ಲು ವಾಟರ್ ಎಲ್ಲ ಡ್ರೈ ಆಗೋವರೆಗೂ ನೀವು ಕಲಿಸ್ತಾನೆ ಇರಬೇಕು.
ನೋಡಿ ಒಂದು 5 to 6 ಮಿನಿಟ್ಸ್ ಇಲ್ಲ 6 to 7 ಮಿನಿಟ್ಸ್ ಆದಮೇಲೆ ಕನ್ಸಿಸ್ಟೆನ್ಸಿ ನಮಗೆ ಗೊತ್ತಾಗುತ್ತೆ. ಸ್ವಲ್ಪ ಗಟ್ಟಿನೂ ಆಗಿರುತ್ತೆ. ಇವಾಗ ಪರ್ಫೆಕ್ಟಾಗಿದೆ. ಪ್ಯಾನ್ಗೂ ಅಂಟಂಟು ಮೆತ್ಕೊಳ್ತಾ ಇರಲ್ಲ. ಈಗ ಒಂದು ಪ್ಲೇಟ್ಗೆ ಆಯಿಲ್ ಇಲ್ಲ ಗೀ ಹಾಕ್ಕೊಂಡು ಈಕ್ವಲ್ ಆಗಿ ಇದು ಮಾಡ್ಕೊಳ್ಳಿ, ಟ್ಯಾಪ್ ಮಾಡ್ಕೊಳ್ಳಿ ಈಕ್ವಲ್ ಆಗಿ ಎಲ್ಲನೂ. ನಿಮ್ಗೆ ಯಾವ ಶೇಪ್ ಬೇಕು ಅಂದರೆ ಆ ಶೇಪ್ ಮಾಡ್ಕೊಳ್ಳಿ. ಈಗ ನಿಮಗೆ ಬರ್ಫಿ ಯಾವ ಶೇಪಲ್ಲಿ ಬೇಕೋ ಆ ಶೇಪನ್ನು ಈಗಲೇ ಕಟ್ಸ್ ಹಾಕ್ಕೊಳ್ಳಿ ನೀವು. ಇಲ್ಲಾಂದರೆ ಮತ್ತೆ ತಣ್ಣಗಾಗ್ಬಿಟ್ರೆ ಅದು ಗಟ್ಟಿ ಇರುತ್ತೆ, ಹಾಕೋಕ್ಕಾಗೋದಿಲ್ಲ. ನಿಮ್ಗೆ ಯಾವ ಶೇಪ್ ಬೇಕೋ ಇವಾಗ ಕಟ್ ಮಾಡಿ ಒಂದು 2 hours ಆದಮೇಲೆ ತಣ್ಣಗಾಗಕ್ಕೆ ಬಿಡಿ, ಬರ್ಫಿ ರೆಡಿಯಾಗಿರುತ್ತೆ. ನಿಮ್ಮ ಮನೇಲಿ ಇದು ಹೇಗೆ ಬಂತು ಅಂತ ನೀವು ಖಂಡಿತ ಟ್ರೈ ಮಾಡಿ ನಂಗೆ ಕಮೆಂಟ್ ಮಾಡಿ. ನೋಡಿ ನಮ್ಮ ಸಕ್ಕತ್ತಾಗಿ ಬಂದಿತ್ತು ಬರ್ಫಿ ಅಂತೂ, ಚೆನ್ನಾಗಿತ್ತು. ಆ್ಯಂಡ್ ಅಷ್ಟು ಗಟ್ಟಿನೂ ಇದ್ದಿಲ್ಲ, ಸಾಫ್ಟಾಗೇ ಇತ್ತು. ನಿಮ್ಗೇನಾದರೂ ಬರ್ಫಿ ಗಟ್ಟಿ ಬೇಕು ಅಂದರೆ ಪಾಕನೇ ಇನ್ನು ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ 2 ಎಳೆ ಪಾಕ ಹಂಗೆ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ ಎಷ್ಟೋ ಸಿಂಪಲ್ಲಾಗಿ ಮನೆಯಲ್ಲೇ ಹೇಗೆ ಬರ್ಫಿ ಮಾಡ್ಕೊಳೋದು ಅಂತ. ನಿಮ್ಮ ಮನೆಯಲ್ಲಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ವೀಡಿಯೋಲಿ ಇದೇ ಥರ ಒಳ್ಳೆ ರೆಸಿಪಿ ಜೊತೆ ನಿಮ್ಮ ಜೊತೆ ಸಿಗ್ತೀನಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ಇನ್ನೊಂದು ವೀಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.